ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಬಗ್ಗೆ. ಇವತ್ತು ಗುರುವಾರ. ನಾವು ರಾಯರನ್ನು ನೆನೆಯೋಣ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಕಮೆಂಟ್ ಕೊಡಿ ಸ್ನೇಹಿತರೆ. ಮಕರ ರಾಶಿಯವರಿಗೆ ಸಾಡೆ ಸಾತಿ ಮುಕ್ತಾಯ ಆಗಿ 1.5 ವರ್ಷ ಆಗಿದೆ ಸ್ನೇಹಿತರೆ ಅಲ್ವಾ. ಆದರೂ ಕೂಡ ನಿಮಗೆ ಸಾಡೆ ಸಾತಿ ಮುಗಿದು ಮಕರ ರಾಶಿಯವರಿಗೆ ಶನೀಶ್ವರನ ಪ್ರಭಾವ ಅಂದರೆ 3ನೇ ಮನೆಯ ಶನೀಶ್ವರ ಪ್ರಭಾವ ಆರಂಭಗೊಂಡು 1.5 ವರ್ಷ ಮತ್ತು ಸಾಡೆ ಸಾತಿ ಶುರುವಾದಾದರೂ ಕೂಡ ಈ ಬದಲಾವಣೆಗಳು ಬಹಳ ಸಾಡೆ ಸಾತಿ ನಿಜವಾಗ್ಲೂ ಮುಗ್ದಿದೆ, ನಮಗೆ ಗೊತ್ತಾಗ್ತಾ ಇಲ್ಲ, ಸಾಡೆ ಸಾತಿನಲ್ಲೇ ಇದ್ದೀವಿ ಅಂತ ಸುಮಾರು ಜನ ಅನ್ನಿಸ್ತಾ ಇದೆ ಅಂತ ಹೇಳ್ತೀರಾ. ಹೌದು ಸ್ನೇಹಿತರೆ, ಆದರೆ ಶನಿ ಈಗ ಮೀನರಾಶಿಯಲ್ಲಿ ಬಂದು 1 ವರ್ಷ 1.5 ವರ್ಷ ಇದರಲ್ಲೇ ಇರ್ತಾರೆ. ಇನ್ನು ಒಂದೇ 1 ವರ್ಷ ಮೀನರಾಶಿಯಲ್ಲಿ ಇರೋದು ಶನಿ. ಸೊ ಈ ವರ್ಷ 2027 ಅಂದರೆ ಮುಂದಿನ ವರ್ಷ ಜೂನ್ 3ನೇ ತಾರೀಕಿನ ತನಕ ಶನಿ ಮೀನರಾಶಿಯಲ್ಲಿ ಇರ್ತಾರೆ. ಅಂದರೆ ಇನ್ನೂ 1 ವರ್ಷಗಳ ಕಾಲ, ಈಗ ನಾವು ಮುಂದೆ ಜೂನ್ ಬಂತಲ್ಲ, ಸೊ ಇನ್ನು 1 ವರ್ಷಗಳ ಕಾಲ 2026 ಈಗ ಮೇ ಜೂನ್ ಇಂದ ಮುಂದಿನ ವರ್ಷ ಜೂನ್ ತನಕ ಏನು ಕೊನೆಯ 1 ವರ್ಷ ಮೀನರಾಶಿಯಲ್ಲಿ ಇದ್ದಾರೆ ಶನಿ. ಈ 1.5 ವರ್ಷ ಮಕರ ರಾಶಿಯವರಿಗೆ ಅಂದರೆ ನಿಮಗೆ ವಿಶೇಷವಾದ ತೃತೀಯ ಭಾವದ ಪ್ರಭಾವವನ್ನು ತುಂಬ ಚೆನ್ನಾಗಿ ಕೊಡ್ತಾನೆ. 1.5 ವರ್ಷ ಆಯ್ತಲ್ಲ, ಆಗಲೇ ಕೊಡಬಹುದಿತ್ತಲ್ಲ, ಈಗೇನು ಲಾಸ್ಟ್ 1 ವರ್ಷ ಕೊಡೋದು ಅಂದರೆ ಹಾಗೆ ನಿಧಾನವಾಗಿ ಶನಿ ಪ್ರಭಾವವನ್ನು ಕೊಡೋದು ಕೊನೆಯ ವರ್ಷದಲ್ಲಿ. ಯಾವಾಗಲೂ ಜಾಸ್ತಿ ಪ್ರಭಾವವನ್ನು ಕೊಡ್ತಕ್ಕಂಥದ್ದು. ಯಾಕಂದರೆ ಈ ಕಳೆದ 1.5 ವರ್ಷ ಯಾರಾದರೂ ಕೇಳಿ ಮಕರ ರಾಶಿಯವರು ನೀವು ಸಾಡೆ ಸಾತಿ ಮುಗ್ದಿಲ್ಲಪ್ಪ ಚೆನ್ನಾಗಿದೆಯಾ ಅಂತ, ಅಯ್ಯೋ ಸಾಡೆ ಸಾತಿ ಮುಗಿದು ನಿಜಲೂ ಮುಗ್ದಿದ್ದು ನಮಗೆ ಇನ್ನೂ ನಮ್ಮ ಪ್ರಾಬ್ಲಮ್ಗಳೆಲ್ಲ ಹಂಗಂಗೆ ಇದ್ದಾವಲ್ಲ ಅಂತೀರ. ಸೊ 1.5 ವರ್ಷ ಈಗ ನಿಧಾನ ಸುಧಾರಿಸುತ್ತೆ. ಇನ್ನು ಮುಂದೆ 1 ವರ್ಷ ಇದೆಯಲ್ಲ 3ನೇ ಮನೆ ತೃತೀಯದಲ್ಲಿ ಶನಿ ಸ್ವಲ್ಪ ವಿಶೇಷವಾದ ವಿಚಿತ್ರವಾದ ಫಲಗಳನ್ನು ಕೊಡುತ್ತೆ. ಆ ವಿಶೇಷ ವಿಚಿತ್ರ ಫಲಗಳನ್ನು ನಾನು ನಿಮಗೆ ತಿಳಿಸ್ತೇನೆ ಸ್ನೇಹಿತರೆ. ಹಾಗೂ ಪರಿಹಾರವನ್ನು ಸಹ ತಿಳಿಸ್ತೇನೆ. ಬಹಳ ಇಂಪಾರ್ಟೆಂಟ್ ವಿಡಿಯೋ ಇದು, ಪ್ರತಿಯೊಬ್ಬ ಮಕರ ರಾಶಿಯವರು ನೋಡಲೇಬೇಕಾದ ವಿಡಿಯೋ. ದಯವಿಟ್ಟು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ, ಮಕರ ರಾಶಿಯ ಸ್ನೇಹಿತರಿಗೆ, ಸಂಬಂಧಿಕರಿಗೆ ನೀವು ರೀಚ್ ಆಗೋ ತನಕ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಓಕೆ ಸ್ನೇಹಿತರೆ. ಮತ್ತು ಯಾವ ವಿಚಾರದಲ್ಲಿ ನಿಮಗೆ ವಿಡಿಯೋ ಬೇಕು ಕಮೆಂಟ್ ಮಾಡಿ. ಈ ವಿಚಾರದಲ್ಲಿ ವಿಡಿಯೋ ಮಾಡೋ ಪ್ರಯತ್ನವನ್ನು ಮಾಡ್ತೇನೆ. ಕಮೆಂಟ್ಸ್ ನಾನು ಓದ್ತಾ ಇರ್ತೇನೆ, ಆ ಥರ ಏನಿಲ್ಲ. ಮತ್ತು ಓಂ ಶಂ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ. ಶನೇಶ್ವರ ಅಲ್ಲ, ಶನೇಶ್ವರ ಶನೈಹಿ ಚರತಿ ಅಂತ, ನಿಧಾನವಾಗಿ ಚಲಿಸುವವನು ಅಂತ. ಓಂ ಶಂ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ. ಪ್ರತಿಯೊಬ್ಬರೂ ಸಹ ಖಂಡಿತವಾಗಿ ನೋಡೋಣ. ವಿಡಿಯೋ ಶುರು ಮಾಡೋಣ ಅಲ್ವಾ. ನಮಸ್ಕಾರ ಸ್ನೇಹಿತರೆ. ಮಕರ ರಾಶಿಯವರ ಮೇಲೆ ಶನೀಶ್ವರ ರಹಸ್ಯ ಪ್ರಭಾವ ಏನೇನಾಗಲಿದೆ? ಮೊದಲನೆಯದಾಗಿ ನಿಮ್ಮ ಮಾತಿನ ಶಕ್ತಿ ಮತ್ತು ನಿರ್ಧಾರಗಳು ಈಗ ಜನರ ಗಮನವನ್ನು ಸೆಳೆಯಲಿದೆ. ಈ 1 ವರ್ಷ ಇದೆಯಲ್ಲ, 1 ವರ್ಷ ನಿಮ್ಮ ಮಾತಿನ ಶಕ್ತಿ ಅದ್ಭುತವಾದ ವಾಕ್ಶಕ್ತಿ ಅಂತಲೇ ಹೇಳ್ಬೋದು. ಚೆನ್ನಾಗಿ ಮಾತಾಡ್ತಾರಪ್ಪ ಇವರು ಅಂತ. ಸೊ ನಿಮ್ಮ ಮಾತಿನ ಶಕ್ತಿ ಮತ್ತು ನೀವು ತೆಗೆದುಕೊಳ್ಳೋ ನಿರ್ಧಾರ, ಎಂಥ ನಿರ್ಧಾರ ತಗೊಂಡ್ರಿ ಸೂಪರ್ ಅಂತ ಹೇಳಿ. ಸೊ ಯಾವಾಗಲೂ ಯಾವ ವ್ಯಕ್ತಿಯ ನಿರ್ಧಾರ ಅದರ ಫಲ, ಆ ನಿರ್ಧಾರ ತೆಗೆದುಕೊಳ್ಳುವುದರಿಂದ ಏನು ರಿಸಲ್ಟ್ ಸಿಗುತ್ತಲ್ಲ ಅದರ ಮೇಲೆ ನಿರ್ಧಾರ, ಶುಭ ಅದು ಒಳ್ಳೆಯದು ಕೆಟ್ಟದ್ದು ನಿರ್ಧಾರ ಅಂತ ತೀರ್ಮಾನ ಆಗುತ್ತೆ. ಸೊ 1 ವರ್ಷ ಮಕರ ರಾಶಿಯವರು ಏನು ನಿರ್ಧಾರ ತೆಗೆದುಕೊಳ್ತೀರಾ, ಏನು ಮಾತಾಡ್ತೀರಾ, ಅದರ ಎಲ್ಲ ಜನರ ಗಮನ ನಿಮ್ಮ ಮೇಲೆ ಬಂದುಬಿಡುತ್ತೆ ಅಂತ ನಿರ್ಧಾರ. ಗುರು ಇದು ಅಂತ ಅಂದರೆ ಒಂದು ವಿಚಾರ, ಒಂದೇ ಒಂದು ತಪ್ಪು, ದೊಡ್ಡ ನಿರ್ಧಾರ ತಗೊಂಡ್ರು ನೀವು ದೊಡ್ಡ ವಿವಾದ ಆಗಿಬಿಡುತ್ತೆ. ದೊಡ್ಡ ವಿವಾದ ಏನಂತ ಅಂದರೆ ಅದರಿಂದ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ, ಮಾತನಾಡುವ ಮುನ್ನ ಸ್ವಲ್ಪ ಎಚ್ಚರವನ್ನು ವಹಿಸಿ. ಎಲ್ಲರನ್ನು ಸೆಳೆಯುವ ಶಕ್ತಿ ಇರಬಹುದು ಈ ಮಾತಿಗೆ. ನಿರ್ಧಾರಕ್ಕೆ ಎಚ್ಚರಕ್ಕೆ ತಗೋಬೇಕು. ಅದನ್ನು ಶನೇಶ್ವರನ ಆರಾಧನೆ ಮಾಡಿಕೊಂಡರೆ ಸಾಕು, ಆಟೋಮೆಟಿಕಲಿ ಅದು ಸರಿಯಾದ ನಿರ್ಧಾರವೇ ಆಗುತ್ತೆ, ಸರಿಯಾದ ಮಾತೇ ಆಗುತ್ತೆ. ಶನೇಶ್ವರನ ಆರಾಧನೆ, ಶನೇಶ್ವರನ ಪ್ರಸಾದ ಬಹಳ ಮುಖ್ಯ. ಇನ್ನು ಸಹೋದರರು, ಸ್ನೇಹಿತರು ಮತ್ತು ಹತ್ತಿರದವರ ಜೊತೆಗಿನ ಸಂಬಂಧಗಳಲ್ಲಿ ಆಶ್ಚರ್ಯ ಬದಲಾವಣೆ. ನಿಮ್ಮ ಹಾಗೂ ನಿಮ್ಮ ಅಣ್ಣ ತಮ್ಮ, ಅಕ್ಕ ತಂಗಿ, ಸಹೋದರ ಸಹೋದರಿಯರ, ಆಮೇಲೆ ನಿಮ್ಮ ಫ್ರೆಂಡ್ಸ್, ಆಮೇಲೆ ತುಂಬ ಹತ್ತಿರದವರಿಗೆ ನಮಗೆ ತುಂಬ ಹತ್ತಿರದವರು ಗೊತ್ತಾ ಅಂತ, ಅದರಲ್ಲಿ ಈ ಸಂಬಂಧಗಳು ಏನಿದೆಯಲ್ಲ, ಆಶ್ಚರ್ಯ ಬದಲಾವಣೆ, ಬಹಳಷ್ಟು ಚೇಂಜಸನ್ನು ನೀವು ಖಂಡಿತವಾಗಿ ನೋಡ್ತೀರಾ. ಈ 1 ವರ್ಷದಲ್ಲಿ ಹೊಸ ಕೆಲಸ, ವ್ಯಾಪಾರ ಅಥವಾ ಹೊಸ ಒಂದು ಪ್ರಯಾಣ
ಆಯಿತಾ, ಜೀವನದ ದಿಕ್ಕೇ ಬದಲಾಗುವ ಅವಕಾಶ ಖಂಡಿತವಾಗಿ ಕಾಣ್ತಾ ಇದೆ. ಇಲ್ಲಿ ಒಂದು ಒಳ್ಳೆ ಜಾಬ್ ಸಿಕ್ಬಿಡ್ತು, ಬೇರೆ ನಿಮ್ಮ ಬಗ್ಗೆ ಮಾತನಾಡ್ಕೋಬಹುದು. ಒಳ್ಳೆ ಜಾಬ್ ಸಿಕ್ಕಿ ಅವನ ಲೈಫ್ ಚೇಂಜ್ ಆಗೋಯ್ತು. ಅವನ ಹಣೆ ಬರಹ ಅಂದರೆ ಅವನ ಹಣೆ ಬರಹ ಈ ಜಾಬ್ ಸಿಕ್ಕಿದ ಮೇಲೆ ಅವನ ಲಕ್ಕೆ ಚೇಂಜ್ ಆಗೋಯ್ತು, ಬಿಡುಗುರು ಅಂತ ಅವರು ಮಾತಾಡ್ಕೋತಾರೆ. ಜೀವನ ಚೇಂಜ್ ಆಗೋಯ್ತು ಮಕರ ರಾಶಿಯವರಿಗೆ. ಈ ವರ್ಷ ಸಾಧ್ಯತೆ ಇದೆ. ಅಷ್ಟೇ ಎಲ್ಲ ಹೊಸ ವ್ಯವಹಾರ, ಅದೇನೋ ಒಂದು ಹೊಸ ವ್ಯವಹಾರ ಶುರು ಮಾಡಿದ, ಹಣೆ ಬರನೇ ಚೇಂಜ್ ಆಗೋದು ನೋಡೋಣ. ಹೊಸ ವ್ಯವಹಾರ ಅಲ್ಲ, ಕೈ ಹಿಡಿದ್ಬಿಡ್ತು ಸೂಪರ್ ಅಂತ ಹೇಳಿ ಎಲ್ಲೋ ಒಂದು ಕಡೆ ಪ್ರಯಾಣ, ಅಲ್ಲಿಗೆ ಹೋಗಿರಲ್ಲ ಅಂದರೆ ನನ್ನ ಲೈಫ್ ಚೇಂಜ್ ಆಗ್ತಿರಲಿಲ್ಲ ಬಿಡುವಂಥ, ಅಲ್ಲಿಗೆ ಹೋಗಿ ಬಂದೆ, ನನ್ನ ಲೈಫ್ ಚೇಂಜ್ ಆಗೋಯಿತು ಅಂತ ನನ್ನ ಹತ್ರ ಕೇಳ್ತಾರೆ. ಬಹಳ ಜನ ಬಂದು ಜಾತಕ ಕೇಳಿದಾಗ ನಾನು ಅವರವರ ಜಾತಕವನ್ನು ನೋಡಿ ಅವರಿಗೆ ಒಂದು ಅದ್ಭುತ ಕ್ಷೇತ್ರಗಳಿಗೆ ಹೋಗು ಅಂತ ಹೇಳ್ಬೋದು. ಏನೇ ಪರಿಹಾರ ಮಾಡಿಸ್ಲಿಕ್ಕೆ ಆಗಲ್ಲ, ದುಡ್ಡಿಲ್ಲ, ಏನು ಕನ್ಸಲ್ಟೇಷನ್ ತಗೊಂಡು ನನ್ನ ಮುಂದೆ ಕೂತಿರ್ತಾರೆ. ಅಂದರೆ ಯಾವುದೇ ಒಂದು ಪೂಜೆ ಮಾಡಿಸ್ಬೇಕಂದ್ರೂ ದುಡ್ಡು ಬೇಕೇ ಬೇಕಾಗುತ್ತೆ. ಯಾವುದೇ ಚಿಕ್ಕ ಪುಟ್ಟ ಪರಿಹಾರಗಳನ್ನ ಮಾಡಿಸ್ಕೋಬೇಕಾಗಂದ್ರೂ ಏನು ಮಾಡಬೇಕು, ನಾವು ಮನೆಯಲ್ಲಿ ಪೂಜೆಗಳನ್ನ ಮಾಡಿಸ್ತೀವಿ ಅಂದರೆ ತುಂಬ ದುಡ್ಡು ಜಾಸ್ತಿ ಆಗುತ್ತೆ. ಹಾಗಾಗಿ ದೇವಸ್ಥಾನಗಳಲ್ಲಿ ಪೂಜೆನ ಮಾಡಿಸೋದ್ರಿಂದ ಸ್ವಲ್ಪ ನಮಗೆ ಅಮೌಂಟ್ ಕಡಿಮೆ ಆಗುತ್ತೆ. ಯಾವುದಾದ್ರೂ ದೇವಸ್ಥಾನದಲ್ಲಿ ಶನಿ ಟೆಂಪಲ್, ಆಂಜನೇಯ ಟೆಂಪಲ್, ಈಶ್ವರ ಟೆಂಪಲ್, ಈ ಥರ ಟೆಂಪಲ್ಗಳಿಗೆ ಹೋಗಿ ನೀವು ಪರಿಹಾರ ಪೂಜೆಗಳನ್ನು ಮಾಡಿಸಿದ್ರೆ ಸ್ವಲ್ಪ ಕಮ್ಮಿ ಆಗುತ್ತೆ ಸ್ನೇಹಿತರೆ. ಮತ್ತು ಈ ಒಂದು ವರ್ಷದಲ್ಲಿ ಮಕರ ರಾಶಿಯವರಿಗೆ ನೆಕ್ಸ್ಟ್ ಹಣ ನಿಧಾನವಾಗಿ ಬರುತ್ತೆ. ಹಣ ನಿಧಾನವಾಗಿ ಬಂದರೂ ಶನಿ ಅದನ್ನು ಸ್ಥಿರವಾಗಿ ಉಳಿಸಿಕೊಳ್ಳಲು ಪಾಠ ಕಲಿಸಿಕೊಳ್ಳುತ್ತಾನೆ. ದುಡ್ಡು ತುಂಬ ನಿಧಾನವಾಗಿ ಬರುತ್ತೆ, ಆದರೆ ಶನಿ ನಿಮಗೆ ಒಳ್ಳೆ ಪಾಠ ಮಾಡ್ತಾನೆ. ಶನೇಶ್ವರ ಸ್ವಾಮಿ ಏನು ಆ ನಿಧಾನವಾಗಿ ಬಂದ ಹಣವನ್ನು ಉಳಿಸಿಕೊಳ್ಳುವುದು ಹೇಗೆ ಅಂತ, ಚೆನ್ನಾಗಿ ದುಡ್ಡು ಬಂತು, ಎಲ್ಲ ಖರ್ಚಾಗೋಯ್ತು, ಏನು ಪ್ರಯೋಜನ, ನಿಧಾನವಾಗಿ ಸ್ವಲ್ಪನೇ ದುಡ್ಡು ಬಂತು ಬಟ್ ಸ್ಥಿರವಾಗಿ ಉಳಿತು ಅಂದರೆ ಅದು ಪ್ರಯೋಜನಕ್ಕೆ ಬಂತು ಅಲ್ವಾ. ಸೊ ಶನೇಶ್ವರ ಏನು ಮಾಡ್ತಾನೆ, ಹಣ ನಿಧಾನವಾಗಿ ಬಂದು ಶನಿ ಪರಮಾತ್ಮ ಅದನ್ನು ಸ್ಥಿರವಾಗಿ ಉಳಿಸಿಕೊಳ್ಳಲಿಕ್ಕೆ ನಿಮಗೆ ಪಾಠ ಕಲಿಸ್ತಾನೆ. ಶನೇಶ್ವರ ದುಡ್ಡಿನ ವಿಚಾರದಲ್ಲಿ ಪಾಠ ಮಾಡ್ತಾನೆ ನಿಮಗೆ ಅಂತ. ನೆಕ್ಸ್ಟ್ ಇನ್ನೇನೆಂದರೆ, ಹಲವು ವರ್ಷಗಳಿಂದ ಮನಸ್ಸಿನಲ್ಲಿ ಇದ್ದ ಕನಸು ಒಂದು ಹೆಜ್ಜೆಗೂ ನಿಜವಾಗಲು ಶುರುವಾಗುತ್ತೆ. ಹೆಜ್ಜೆಗೂ ನಿಜ ಆಗ್ತವಂತೆ. ಬಹಳ ಕಾಲದಿಂದ ಕನಸು ಕಾಣ್ತಾ ಇದ್ದೆ, ಹಲವು ವರ್ಷಗಳಲ್ಲಿ ನನ್ನ ಮನಸ್ಸಲ್ಲಿ ಇದ್ದಿತ್ತು ಗುರು, ಅಂದರೆ ಇದು ಆಗಿದ್ದರೆ ಚೆನ್ನಾಗಿರ್ತಿತ್ತು ಅಂತ ನೀವು ಅಂದ್ಕೋಬೋದು. ನಿಧಾನವಾಗಿ ಆ ಕಡೆ ಹೋಗ್ತಾ ಇದೆ, ಬಹುಶಃ ಆಗುತ್ತೆ ಅನಿಸುತ್ತೆ, ನಮಗೇನೋ ಆಗುತ್ತೆ ಅಂತ ತುಂಬ ಅನ್ನಿಸ್ತಾ ಇದೆ. ಆದರೆ ಶ್ರಮ ಮತ್ತು ಸಹನೆ ಪರೀಕ್ಷೆ ಆಗಿಬಿಡುತ್ತೆ. ನಿಮ್ಮ ಸಹನೆ ಪರೀಕ್ಷೆ ಆಗುತ್ತೆ, ನಿಮ್ಮ ಶ್ರಮನೂ ಪರೀಕ್ಷೆ ಆಗುತ್ತೆ. ಅಂದರೆ ತುಂಬ ಶ್ರಮ ಹಾಕಿದಾಗ ಸಹನೆಯೊಟ್ಟಿಗೆ ಅದು ಸಹನೆ ಕಡಿಮೆ ಇರುತ್ತೆ. ತುಂಬ ಶ್ರಮ ಮಾಡ್ತಾ ಇರ್ತೀರ, ಬಟ್ ಅದು ಸಕ್ಸಸ್ ಆಗಲ್ಲ. ಮತ್ತೆ ಪ್ರಯತ್ನ ಮಾಡೋ ತಾಳ್ಮೆ ಪರೀಕ್ಷೆ ಮಾಡಬೇಕಪ್ಪ ಅಂತೀರಲ್ಲ, ಹಾಗೆ ನಿಮ್ಮ ತಾಳ್ಮೆ ಮತ್ತು ನಿಮ್ಮ ಶ್ರಮ ಎಲ್ಲ ಸಹ ಪರೀಕ್ಷೆಗೆ ಒಳಗಾಗುತ್ತೆ. ಶನೇಶ್ವರ ಸ್ವಾಮಿಯಿಂದ ಪರೀಕ್ಷೆಗೆ ಒಳಗಾಗುತ್ತೆ. ಸೊ ಅದರಲ್ಲಿ ನೀವು ಉತ್ತೀರ್ಣರಾಗಬೇಕು. ಕಷ್ಟ ಯಾರಿಗಿಲ್ಲ ಸ್ವಾಮಿ, ಕಷ್ಟ ಎಲ್ಲರಿಗೂ ಇರುತ್ತಲ್ವ ಸ್ನೇಹಿತರೆ. ನಿಮಗೊಂದು ಕಷ್ಟ, ನನಗೊಂದು ಕಷ್ಟ, ಮತ್ತೊಬ್ಬರಿಗೊಂದು ಕಷ್ಟ ಇದ್ದೇ ಇರುತ್ತೆ. ಆದರೆ ಶನೇಶ್ವರನ ಅನುಗ್ರಹ ಸಿಕ್ಕರೆ ಎಲ್ಲ ಕಷ್ಟಗಳು ನಷ್ಟಗಳು ನಿಮಗೆ ಅಭಿವೃದ್ಧಿ ಖಂಡಿತವಾಗಿ ಸಿಗಲಿದೆ. ಇದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು ಸ್ನೇಹಿತರೆ. ಆದ್ದರಿಂದ ಪ್ರತಿಯೊಬ್ಬ ಮಕರ ರಾಶಿಯವರು ವಿಶೇಷವಾದ ಶನೇಶ್ವರನ ಆರಾಧನೆಯನ್ನು ಮಾಡಿಕೊಳ್ಳಿ, ಇದರ ಬಗ್ಗೆ ತಿಳ್ಕೋಬೇಕು. ಪರಿಹಾರ ಅಂತ ಬಂದಾಗ ಶನೇಶ್ವರನ ಆರಾಧನೆ ಬಹಳ ಮುಖ್ಯ ಸ್ನೇಹಿತರೆ. ಪ್ರತಿ ದಿವಸ ಬೆಳಗ್ಗೆ ಎದ್ದು ಸ್ನಾನ ಆದಮೇಲೆ ಒಂದು 10 ರಿಂದ 15 ನಿಮಿಷ ಅಥವಾ 20 ನಿಮಿಷ ಶನೇಶ್ವರನ ಆರಾಧನೆಯಲ್ಲಿ ಕಲಿತಕ್ಕಂಥದ್ದು ಬಹಳ ಮುಖ್ಯ. ಅದರಲ್ಲೂ ಶನಿವಾರ ಬಂದಾಗ ಬೆಳಗ್ಗೆ ಎದ್ದು ಅಂದರೆ ನಿಮಗೆ ಆರೋಗ್ಯ ಬಗ್ಗೆ ಏನೂ ಇಲ್ಲ, ಮೆಡಿಸಿನ್ ತಗೋಬೇಕು ಅದೆಲ್ಲ ಏನು ಸಮಸ್ಯೆ ಇಲ್ಲ ಅಂತ ಅಂದರೆ ಬೆಳಗ್ಗೆ ಎದ್ದು ಸ್ನಾನ ಮುಗಿದ ತಕ್ಷಣ ಫಸ್ಟು ಮನೆ ಹತ್ತಿರದಲ್ಲಿರೋ ಯಾವುದಾದರೂ ದೇವಸ್ಥಾನದಲ್ಲಿ ನವಗ್ರಹ ಇದ್ದೇ ಇರುತ್ತೆ, ಇಲ್ಲ ಶನೇಶ್ವರ ದೇವಸ್ಥಾನ ಇದ್ದರೆ ಇನ್ನೂ ಒಳ್ಳೆಯದು. ಹೋಗಿ ಕಾಲು ನೋವು ಅಂದರೆ ಬರೋ ತನಕ ಪ್ರದಕ್ಷಿಣೆ ನಮಸ್ಕಾರ ಮಾಡಿಕೊಳ್ಳತಕ್ಕಂಥದ್ದು ಅತ್ಯುತ್ತಮ. ಅದರಲ್ಲೂ ಸಹ ಬಹುಮುಖ್ಯವಾಗಿ ಮನೆಯಲ್ಲೇ ಕುಳಿತು ಶನೇಶ್ವರ ಅಷ್ಟೋತ್ತರ ಪಠಣೆ ಇರಬಹುದು ಅಥವಾ ದಶರಥ ಕೃತ ಶನಿ ಸ್ತೋತ್ರ ಇದಂತ ಇದೆ, ಅದರ ಪಠಣೆ ಮಾಡ್ತಕ್ಕಂಥದ್ದು ಇರಬಹುದು. ಬಹಳ ಪವರ್ಫುಲ್ ಆಗಿರುವಂಥದ್ದು, ಅದನ್ನು ಪ್ರತಿ ದಿವಸ ಮಾಡಬೇಕು. ಪ್ರತಿ ವರ್ಷ ಅಂದರೆ ಈ ವರ್ಷ ಪ್ರತಿ ದಿವಸ ನಿಮಗೆ ಬೆಳಗ್ಗೆ ಇದನ್ನು ಮಾಡ್ತಾ ಇದ್ದಾಗ ಶನೀಶ್ವರ ಅನುಗ್ರಹ ತುಂಬ ಚೆನ್ನಾಗಿ ಆಗಲಿದೆ ಸ್ನೇಹಿತರೆ. ನೆನಪಿಟ್ಟುಕೊಳ್ಳಿ ಈ ವಿಚಾರವನ್ನು. ಈ ಶನಿವಾರಗಳಲ್ಲಿ ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ ಕರಿಗೆಳ್ಳಿನಲ್ಲಿ ಸ್ವಾಮಿಗೆ ಅರ್ಚನೆ ಮಾಡಿಸ್ತಕ್ಕಂಥದ್ದು, ನೀಲಿ ಬಣ್ಣದ ಹೂವಿನಲ್ಲಿ ಸ್ವಾಮಿಗೆ ಅರ್ಚನೆ ಮಾಡಿಸ್ತಕ್ಕಂಥದ್ದು, ಕಬ್ಬಿಣದ ಬಾಣಲೆಯಲ್ಲಿ ಗಾಣದ ಎಳ್ಳೆಣ್ಣೆ ಹಾಕ್ಕೊಂಡು ಮುಖ ನೋಡಿಕೊಂಡು ಒಂದು ಬೆರಡು ಗಾತ್ರ ಬತ್ತಿ ಅದರಲ್ಲಿ ಹಾಕಿಬಿಟ್ಟು ದೀಪ ಹಚ್ಚುವಂಥದ್ದು, ಅಥವಾ ಗಾಣದ ಎಳ್ಳೆಣ್ಣೆಯಲ್ಲಿ ಸ್ವಾಮಿಗೆ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಬಹಳ ಪವರ್ಫುಲ್ ಆಗಿರುವಂಥ ಪರಿಹಾರಗಳು. ಶನಿವಾರ ನಾನ್ ವೆಜ್ ತಿನ್ನೋದು ಬಿಟ್ಬಿಡಿ. ಶನಿವಾರ ಒಂದೊತ್ತು ಉಪವಾಸ ಆದರೂ ಮಾಡಿ. ಆರೋಗ್ಯ ಬಾಧೆ ಎಲ್ಲ ಇಲ್ಲ ಅಂದರೆ ಉಪವಾಸ ಮಾಡಿಕೊಂಡು ತುಂಬ ಚೆನ್ನಾಗಿ ಶನೇಶ ಆರಾಧನೆ ಮಾಡಬಹುದು. ಬಹಳ ಪವರ್ಫುಲ್ಲಾಗಿರುತ್ತೆ. ಇಲ್ಲ ಇನ್ನೂ ಪವರ್ಫುಲ್ಲಾಗಿ ಏನಾದರೂ ಬೇಕು ಅಂದರೆ ನಿಮಗೋಸ್ಕರ ಅಂದರೆ ನೀವು ಶನೇಶ್ವರನ ಟೆಂಪಲ್ಗಳಲ್ಲಿ ಪೂಜೆ ಹೋಮಗಳು ನಡೀತಾ ಇರುತ್ತೆ, ಅಲ್ಲಿ ಹೋಗಿ ಶನಿ ಶಾಂತಿ ಹೋಮ ಮಾಡಿಸಿದ್ರೆ ಖಂಡಿತ ನಿಮಗೆ ವಿಶೇಷವಾದ ಪ್ರತಿಫಲ ಸಿಗುತ್ತೆ.
ಮತ್ತು ಶನೀಶ್ವರನಿಗೆ ನೀವು ಏನು ಮಾಡ್ತೀರಾ, ಕುದುರೆ ಲಾಳ ಬಳಸ್ತೀರಾ, ಮನೆ ಬಾಗಿಲ ಹೊಡೆಯೋದು ಅಲ್ಲಿ ಇಟ್ಟಿದ್ರಲ್ಲ ಅದೇ ಒಂದು ಆಕಾರದಲ್ಲಿ ಒಂದು ಡಾಲರ್ ಮಾಡಿಸಿ ಅದರಲ್ಲಿ ಕೃಷ್ಣ ವೀಟಿಕ ರತ್ನ ಇಟ್ಟು ಮಿಕ್ಕಿದೆಲ್ಲ ಕೃಷ್ಣ ಶಾಲ್ಮಲ ಒಂದು ರತ್ನಗಳ ಒಂದು ಮಾಲೆಯನ್ನು ಶನಿವಾರದ ದಿವಸ ನೀವು ಅದನ್ನು ಧರಿಸೋದೆ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ಶಾಂತಿ ಹೋಮ ಮತ್ತು ಶನೀಶ್ವರನಿಗೆ ಹೋಮ ಮಾಡಿ ವಿಶೇಷ ಮಾಲೆಗಳನ್ನು ಕೊಡ್ತಾರೆ ದೇವಸ್ಥಾನಗಳಲ್ಲಿ. ಪ್ರತಿ ದೇವಸ್ಥಾನದಲ್ಲಿಲ್ಲ, ದೊಡ್ಡ ದೊಡ್ಡ ದೇವಸ್ಥಾನದಲ್ಲಿ ಸಿಗುತ್ತೆ ಆ ಮಾಲೆ, ನೀವು ಧಾರಣೆ ಮಾಡ್ಬೋದು. ಖಂಡಿತ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು. ಮತ್ತು ಬಹುಮುಖ್ಯ ಸಹಸ್ರ ಶನಿ ಶಾಂತಿ ಹೋಮದ ಜೊತೆಗೆ ತುಂಬ ಪೂಜೆಗಳು ನಡೀತಾ ಇರುತ್ತೆ ದೊಡ್ಡ ದೊಡ್ಡ ಶನಿ ಟೆಂಪಲಲ್ಲಿ. ಗುರು ಶಾಂತಿ ಶನಿ ಶಾಂತಿಗಳನ್ನು ಮಾಡಿಸ್ಕೊಂಡ್ರೆ ಖಂಡಿತ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಸ್ನೇಹಿತರೆ. ಮತ್ತು ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಓಂ ಶನೀಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡಿ, ಅಥವಾ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಮಕರ ರಾಶಿಯವರಿಗೆ. ಧನ್ಯವಾದಗಳು ಸ್ನೇಹಿತರೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ.